ಆಹಾಹಾ, ಮಳೆ ನಿಂತುಹೋದ ನಂತರದ ಆ ವಾತಾವರಣವೇ ಒಂದು ಅದ್ಭುತ. ಗಾಳಿಯಲ್ಲಿ ಒಂದು ಹಿತವಾದ ತಂಪು, ಜೊತೆಗೆ ಮಣ್ಣಿನಿಂದ ಬರುವ ಆ ಸುವಾಸನೆ. ಇಂಥ ಒಂದು ಸಂಜೆಯಲ್ಲಿ ಮನೆಯ ಜಗುಲಿಯ ಮೇಲೆ ಒಂದು ಮಾತುಕತೆ ಶುರುವಾಗುತ್ತೆ. ನೋಡಿ, ರಾಮು ಕೇಳಿದ್ದು ಎಷ್ಟು ಸರಳವಾದ ಪ್ರಶ್ನೆ ಅಲ್ವಾ? ಆದರೆ ಇದೇ ಪ್ರಶ್ನೆ ಮಳೆಯ ಹಿಂದೆ ಅಡಗಿರೋ ವಿಜ್ಞಾನದ ಬಾಗಿಲನ್ನೇ ತೆರೆಯತ್ತೆ. ಬನ್ನಿ ಹಾಗಿದ್ರೆ ಆ ರಹಸ್ಯಗಳನ್ನ ಒಂದೊಂದಾಗಿ ಬಿಡಿಸೋಣ. ಹಾಗಿದ್ರೆ ನಮ್ಮ ಮೊದಲನೇ ರಹಸ್ಯ, ಮಳೆ ಬಂದ ತಕ್ಷಣ ಒಂದು ಸುವಾಸನೆ ಬರುತ್ತಲ್ಲ ಮಣ್ಣಿಂದ, ಆ ಹಿತವಾದ ವಾಸನೆ. ಅದರ ಹಿಂದಿರೋ ಸೀಕ್ರೆಟ್ ಏನು ಗೊತ್ತಾ? ಈ ವಾಸನೆ ಅದೆಷ್ಟು ಸ್ಪೆಷಲ್ ಅಂದ್ರೆ ವಿಜ್ಞಾನಿಗಳು ಅದಕ್ಕೊಂದು ಪ್ರತ್ಯೇಕ ಹೆಸರನ್ನೇ ಕೊಟ್ಟಿದ್ದಾರೆ, ಪೆಟ್ರಿಕೋರ್ ಅಂತ. ಇದು ಸುಮ್ಮನೆ ಮಣ್ಣಿನ ವಾಸನೆ ಅಷ್ಟೇ ಅಲ್ಲ, ಇದರ ಹಿಂದೆ ಒಂದು ಜೈವಿಕ ಪ್ರಕ್ರಿಯೆ ಇದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಯೋಚನೆ ಮಾಡಿ, ಒಣಗಿದ ಮಣ್ಣಿನಲ್ಲಿ ಆಕ್ಟಿನೋಮೈಸಿಟಿಸ್ ಅನ್ನು ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳಿರ್ತವೆ. ಮಳೆ ಹನಿ ಜೋರಾಗಿ ನೆಲಕ್ಕೆ ಬಿದ್ದಾಗ ಈ ಬ್ಯಾಕ್ಟೀರಿಯಾಗಳು ಜಿಯೋಸ್ಮಿನ್ ಅನ್ನೋ ಒಂದು ರಾಸಾಯನಿಕವನ್ನ ಹೊರಗೆ ಬಿಡುತ್ತೆ. ಮಳೆ ಹನಿಗಳು ಮಣ್ಣಿಗೆ ಬಡಿದು ಚಿಮ್ಮುವಾಗ ಈ ಜಿಯೋಸ್ಮಿನ್ ಗಾಳಿಯಲ್ಲಿ ಸೇರ್ಕೊಂಡು ನಮ್ಮ ಮೂಗಿಗೆ ತಲುಪುತ್ತೆ. ಆಗ ನಮಗೆ ಬರೋದೆ ಆ ಮಣ್ಣಿನ ಹಿತವಾದ ವಾಸನೆ. ಅಚ್ಚರಿ ಅಲ್ವಾ? ಸರಿ, ಈಗ ಎರಡನೇ ರಹಸ್ಯಕ್ಕೆ ಹೋಗೋಣ. ಇದು ಮಿಂಚು ಸಿಡ್ಲಿನ ಬಗ್ಗೆ. ಸಾಮಾನ್ಯವಾಗಿ ಸಿಡ್ಲು ಅಂದೆ ಎಲ್ರಿಗೂ ಭಯ. ಆದ್ರೆ ಅದೇ ಸಿಡ್ಲು ನಮ್ಮ ಬೆಳೆಗಳಿಗೆ ಆಕಾಶದಿಂದ ಬೀಳೋ ಒಂದು ರೀತಿಯ ಫ್ರೀ ಗೊಬ್ಬರ ಅಂದ್ರೆ ನಂಬ್ತೀರಾ? ಕುತೂಹಲಕಾರಿ ವಿಷಯ ಏನಂದ್ರೆ, ನಾವು ಉಸಿರಾಡೋ ಗಾಳಿಯಲ್ಲಿ ಸುಮಾರು 78% ಇರೋದೇ ಸಾರಜನಕ ಅನಿಲ, ಅಂದ್ರೆ ನೈಟ್ರೋಜನ್. ರೈತರು ತಮ್ಮ ಹೊಲಗಳಿಗೆ ಯೂರಿಯಾ ಗೊಬ್ಬರ ಹಾಕ್ತಾರಲ್ಲ, ಅದರಲ್ಲಿರೋ ಮುಖ್ಯವಾದ ಪೋಷಕಾಂಶ ಕೂಡ ಇದೇ ಸಾರಜನಕ. ಆದರೆ ಇಲ್ಲೊಂದು ಚಿಕ್ಕ ಸಮಸ್ಯೆ ಇದೆ. ಗಾಳಿಯಲ್ಲಿ ಎಷ್ಟೇ ಸಾರಜನಕ ಇದ್ರೂ ಗಿಡಗಳು ಅದನ್ನ ನೇರವಾಗಿ ತಗೊಳಕ್ಕಾಗಲ್ಲ. ಅದರ ರೂಪ ಬದಲಾಗ್ಬೇಕು, ಆಗ ಮಾತ್ರ ಅದು ಗಿಡಗಳಿಗೆ ಉಪಯೋಗಕ್ಕೆ ಬರುತ್ತೆ. ಇಲ್ಲೇ ನೋಡಿ, ಮಿಂಚಿನ ಮ್ಯಾಜಿಕ್. ಆಕಾಶದಲ್ಲಿ ಮಿಂಚು ಹೊಡೆದಾಗ ಅಂಶ ಶಾಖ ಹುಟ್ಕೊಳ್ಳುತ್ತೆ. ಆ ಶಾಖಕ್ಕೆ ಗಾಳಿಲಿರೋ ಸಾರಜನಕದ ಕಣಗಳು ಒಡೆದು ಆಮ್ಲಜನಕದ ಜೊತೆ ಸೇರ್ಕೊಳ್ಳುತ್ತೆ. ಆಮೇಲೆ ಅದು ಮಳೆನೀರಲ್ಲಿ ಕರಗಿ ನೈಟ್ರೇಟ್ ರೂಪದಲ್ಲಿ ಭೂಮಿಗೆ ಬೀಳುತ್ತೆ. ಈ ನೈಟ್ರೇಟ್ ಅನ್ನೋದು ಗಿಡಗಳಿಗೆ ರೆಡಿ ಟು ಈಟ್ ಊಟ ಇದ್ದಾಗೆ. ಇದನ್ನೇ ನೈಸರ್ಗಿಕ ಸಾರಜನಕ ಸ್ಥಿರೀಕರಣ ಅಂತ ಕರೆಯೋದು. ನಮ್ಮ ಮುಂದಿನ ರಹಸ್ಯ ಮುಂಗಾರು ಮಳೆ. ಯಾಕೆ ವರ್ಷ ಪೂರ್ತಿ ಮಳೆ ಬರಲ್ಲ? ಯಾಕೆ ಒಂದು ನಿರ್ದಿಷ್ಟ ಸೀಸನ್ನಲ್ಲೇ ಬರುತ್ತೆ? ಇದರ ಹಿಂದೆ ಭೂಮಿ ಮತ್ತು ಸಮುದ್ರದ ನಡುವೆ ನಡೆಯೋ ಒಂದು ಹೀಟ್ ಗೇಮ್ ಇದೆ. ನೋಡಿ, ಬೇಸಿಗೆ ಕಾಲದಲ್ಲಿ ಸೂರ್ಯನ ಬಿಸಿಲಿಗೆ ನಮ್ಮ ನೆಲ ಒಲೆಯ ಮೇಲಿಟ್ಟ ತವಾ ಥರ ಕಾಯುತ್ತೆ. ನೆಲ ಕಾದಾಗ ಅದರ ಮೇಲಿರೋ ಗಾಳಿನೂ ಬಿಸಿಯಾಗಿ ಹಗುರವಾಗುತ್ತೆ, ಆಮೇಲೆ ಮೇಲಕ್ಕೆ ಹೋಗುತ್ತೆ. ಆಗ ಆ ಜಾಗದಲ್ಲಿ ಗಾಳಿಯ ಒತ್ತಡ ಕಡಿಮೆ ಆಗುತ್ತೆ, ಒಂದ್ ರೀತಿ ವ್ಯಾಕ್ಯೂಮ್ ಥರ. ಪ್ರಕೃತಿಯ ನಿಯಮ ಏನ್ ಹೇಳುತ್ತೆ ಅಂದ್ರೆ, ಅದು ಖಾಲಿ ಜಾಗವನ್ನ ಇಷ್ಟಪಡಲ್ಲ. ಸೊ ಆ ಕಡಿಮೆ ಒತ್ತಡದ ಜಾಗವನ್ನ ತುಂಬೋಕ್ಕೆ ಎಲ್ಲೋ ಜಾಸ್ತಿ ಒತ್ತಡ ಇರೋ ಕಡೆಯಿಂದ ಗಾಳಿ ನುಗ್ಗಿ ಬರ್ಲೇಬೇಕು. ಎಲ್ಲಿರುತ್ತೆ ಜಾಸ್ತಿ ಒತ್ತಡ? ತಂಪಾಗಿರೋ ಸಮುದ್ರದ ಮೇಲೆ. ಅಲ್ಲಿಂದ ತೇವಾಂಶ ತುಂಬಿದ ಭಾರವಾದ ಗಾಳಿ ನಮ್ಮ ನೆಲದ ಕಡೆಗೆ ನುಗ್ಗಿ ಬರುತ್ತೆ. ಅರಬ್ಬಿ ಸಮುದ್ರದಿಂದ ಬಂದ ಈ ತೇವಾಂಶದ ಗಾಳಿನೇ ಮುಂಗಾರು ಮಾರುತಗಳು. ಇವು ಸೀದಾ ಬಂದು ನಮ್ಮ ಪಶ್ಚಿಮ ಘಟ್ಟಗಳಿಗೆ ಡಿಕ್ಕಿ ಹೊಡೆಯುತ್ತೆ. ಪರ್ವತಕ್ಕೆ ತಾಗಿದಾಗ ಅವುಗಳಿಗೆ ಮೇಲೆ ಹೋಗದೆ ಬೇರೆ ದಾರಿ ಇರಲ್ಲ. ಮೇಲೆ ಹೋದ ಹಾಗೆಲ್ಲ ಗಾಳಿ ತಣ್ಣಗಾಗುತ್ತೆ. ಅದರಲ್ಲಿರೋ ನೀರಾವಿಯೆಲ್ಲ ಒಟ್ಟಾಗಿ ಮೋಡಗಳಾಗಿ ಬದಲಾಗತ್ತೆ. ಆಮೇಲೆ ಅದೇ ನಮ್ಮ ನಾಡಿಗೆ ಜೀವ ಕೊಡುವ ಮುಂಗಾರು ಮಳೆಯಾಗಿ ಸುರಿಯುತ್ತೆ. ಸರಿ, ಈಗ ಕೊನೆ ರಹಸ್ಯಕ್ಕೆ ಬರೋಣ. ಇದು ತುಂಬನೇ ಪ್ರಾಕ್ಟಿಕಲ್ ಆದ ವಿಷಯ. ಕೃಷಿ ಇಲಾಖೆಯವರು ಅಥವಾ ಟಿವಿಯಲ್ಲಿ ಇವತ್ತು 10 ಮಿಲಿಮೀಟರ್ ಮಳೆಯಾಯಿತು ಅಂತ ಹೇಳ್ತಾರಲ್ವಾ, ಅದರ ನಿಜವಾದ ಅರ್ಥ ಏನು? ಅಂದ್ರೆ 10 mm ಮಳೆ ಅಂದ್ರೆ ನಿಜವಾಗಿಯೂ ಎಷ್ಟು ನೀರು? ಇದು ರೈತರಿಗೆ ಯಾಕೆ ಅಷ್ಟೊಂದು ಮುಖ್ಯ? ಯಾಕಂದ್ರೆ ತಮ್ಮ ಹೊಲಕ್ಕೆ ಎಷ್ಟು ನೀರು ಬಂತು ಅಂತ ಲೆಕ್ಕ ಹಾಕೋಕೆ ಇದು ಬೇಕೇ ಬೇಕು. ಇದರ ಹಿಂದಿರೋ ಲೆಕ್ಕಾಚಾರ ತುಂಬಾ ಸಿಂಪಲ್. 1 ಮಿಲಿಮೀಟರ್ ಮಳೆ ಅಂದ್ರೆ 1 ಚದರ ಮೀಟರ್ ಜಾಗದಲ್ಲಿ, ಅಂದ್ರೆ ಹೆಚ್ಚು ಕಡಿಮೆ ಒಂದು ದೊಡ್ಡ ಹೆಜ್ಜೆ ಇಟ್ಟಷ್ಟು ಜಾಗದಲ್ಲಿ 1 ಲೀಟರ್ ನೀರು ಬಿದ್ದಿದೆ ಅಂತ ಅರ್ಥ. ಇದನ್ನ ನೆನ್ಪಿಟ್ಕೊಳ್ಳಿ. 1 mm ಮಳೆ ಸಮ 1 ಚದರ ಮೀಟರ್ ಜಾಗಕ್ಕೆ 1 ಲೀಟರ್ ನೀರು. ಹಾಗಿದ್ರೆ 10 mm ಮಳೆ ಆಯ್ತು ಅಂದ್ರೆ ಪ್ರತಿ ಚದರ ಮೀಟರ್ಗೂ 10 ಲೀಟರ್ ನೀರು ಸಿಕ್ಕಿದೆ ಅಂತ. ಅದೇ 25 mm ಮಳೆ ಆದ್ರೆ 25 ಲೀಟರ್ ನೀರು ಸಿಕ್ಕಿದೆ. ನೋಡಿ, ಈ ಸಿಂಪಲ್ ಲೆಕ್ಕಾಚಾರದಿಂದ ರೈತರು ತಮ್ಮ ಬೆಳೆಗಳಿಗೆ ಎಷ್ಟು ನೀರು ಸಿಕ್ಕಿದೆ ಅಂತ ನಿಖರವಾಗಿ ತಿಳ್ಕೋಬಹುದು. ಕೊನೆಗೆ ತಾತ ಹೇಳಿದ ಮಾತು ಎಷ್ಟು ಸತ್ಯ ಅಲ್ವಾ? ಪ್ರಕೃತಿಯ ಪ್ರತಿಯೊಂದು ಕೆಲಸದಲ್ಲೂ ಒಂದು ಪಕ್ಕಾ ಸೈನ್ಸ್ ಇದೆ. ನಮ್ಮ ಹಿರಿಯರು ಅದನ್ನ ಅನುಭವದಿಂದ ಕಲಿತಿದ್ರು. ಈಗಿನ ವಿಜ್ಞಾನಿಗಳು ಅದನ್ನೇ ಉಪಕರಣಗಳಿಂದ ವಿವರಿಸ್ತಾರೆ. ಜ್ಞಾನ ಒಂದೇ, ದಾರಿಗಳು ಬೇರೆ ಅಷ್ಟೇ. ಅಂತಿಮವಾಗಿ
ಈ ಎಲ್ಲಾ ವಿಷಯಗಳನ್ನ ತಿಳಿದುಕೊಳ್ಳೋದರ ಉದ್ದೇಶ ಏನು? ರೈತರು ಈ ವಿಜ್ಞಾನವನ್ನ ಅರ್ಥ ಮಾಡ್ಕೊಂಡ್ರೆ ಅವರು ಪ್ರಕೃತಿ ಜೊತೆ ಜಗಳವಾಡೋದು ಬಿಟ್ಟು ಅದರ ಜೊತೆ ಕೈ ಜೋಡಿಸಿ ಇನ್ನಷ್ಟು ಚೆನ್ನಾಗಿ ಕೃಷಿ ಮಾಡಬಹುದು. ಹಾಗಿದ್ರೆ ಈ ಸಂಭಾಷಣೆ ಒಂದು ಹೊಸ ಕುತೂಹಲಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ಅನ್ಕೋತೀನಿ. ನಮ್ಮ ಸುತ್ತಮುತ್ತ ನಡೆಯೋ ಎಷ್ಟೋ ಸಾಮಾನ್ಯ ವಿಷಯಗಳ ಹಿಂದೆ ಇಂತಹ ಅಸಾಮಾನ್ಯ ವಿಜ್ಞಾನ ಅಡಗಿದೆ. ಈಗಿನಿಂದ ಪ್ರತಿಯೊಂದನ್ನೂ ಒಂದು ಹೊಸ ದೃಷ್ಟಿಯಿಂದ ನೋಡೋ ಪ್ರಯತ್ನ ಮಾಡೋಣ.